ನಾನು ನಿಮ್ಮ ಕೈಗೊಂದು ರಿಮೋಟ್ ಕೊಡ್ತೀನಿ. ನೀವು ನಿಮ್ಮ ಜೀವನದ ಯಾವುದಾದ್ರೂ ಒಂದು ಕ್ಷಣನ ಡಿವೈಡ್ ಮಾಡಿ ನೋಡ್ಬೋದು. ಯಾವ ಒಂದು ಕ್ಷಣನ ನೆನ್ಸ್ಬೋದು. ಬಿಸ್ನೆಸ್ ಟ್ರಿಪ್ ಸರ್? ಇಲ್ಲ. ಪ್ಲೆಜರ್ ಟ್ರಿಪ್? ಇಲ್ಲ, ನನ್ನ ಆಕಾಶ್ ಗಂಗೆನ ನೋಡಕ್ ಹೋಗ್ತಾ ಇದ್ದೀನಿ. ಹಾಯ್, ಸಾರಿ ಕೇಳ್ದೆ ಹಲ್ಕಿ ಸೀತಾ ಹಾಯ್ ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ರಾ? ದಟ್ಸ್ ಹಾಗೆ. ಬೆನ್ನಿಗೆ ಹತ್ತದ ಬೇತಾಳ ಅನ್ಕೋಬೇಡಿ. ಆದಷ್ಟು ಬೇಗ ನಿಮ್ ಕತೆ ಶುರು ಹಚ್ಕೊಡಿ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಬಾಸ್. ಕಥೆಯಲ್ಲಿ ಒಬ್ಬ ಹುಡುಗ, ಒಬ್ಳು ಹುಡುಗಿ, ಸಿದ್ದು ಹಾಗೂ ತಾಯಿ. ಕಡೆಗೂ ಲವ್ ಆಯ್ತು ಅಲ್ಲ ಬ್ರದರ್? ಆಕ್ಚುಲಿ ನಾನ್ ಫಸ್ಟ್ ಟ್ರೈನ್ ಮಿಸ್ ಮಾಡ್ಕೊಂಡ ನಂಗೆ ಸ್ವಲ್ಪ ಬೇಜಾರಾಯ್ತು. ಆದ್ರೆ ಎಲ್ಲ ಆಗೋದು ಒಳ್ಳೆದಕ್ಕೇನೆ. ಬಹುಶಃ ಈ ಸತಿ ನಾನೇ ಒಳ್ಳೆ ಹುಡ್ಕೊಂಡು ಹೋಗ್ಲಿ ಅಂತ. ಹೋಗೋದಕ್ ಬಳೆ ಮಾತ್ರ ಕಾರಣ, ಇನ್ನು ಲವ್ ಆಗಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಗುರುವೆ. ಪ್ರೀತಿ ಯಾವಾಗ ಹುಟ್ಕೊಳ್ಳುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಒಂದಿನ ಗೊತ್ತಾಗುತ್ತೆ ಪ್ರೀತಿ ಆಗಿ ಹೋಗಿದೆ ಅಂತ. ಬಿಸಿ ಹೋಗ್ಬೇಕು. ಯಾಕೆ ಉಳ್ಕೊಂಡೆ ಯಾಕೆ ಉಳ್ಕೊಂಡೆ ಯಾಕೆ ಉಳ್ಕೊಂಡೆ ಯಾಕೆ ಉಳ್ಕೊಂಡೆ ಯಾಕೆ ಉಳ್ಕೊಂಡೆ? ವೆರಿ ಕ್ಯೂಟ್. ಆದ್ರೆ ಹೋಗ್ಲೇಬೇಕಾ? ನಾನ್ ನಿಂಗೋಸ್ಕರ ಕಾಯ್ತೀನಿ ಅಂದ್ರೆ ಮತ್ತೆ ಬರ್ತೀಯಾ? ಮತ್ತೆ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಡ್ಬೇಡ ಸಿದ್ದು. ನಿನ್ ಮನ್ಸಲ್ಲಿ ಏನಿದೆ ಅಂತ ನಿನಗೆ ಹೇಳಕ್ ಆಗದೆ ಇರ್ಬೋದು, ಆದ್ರೆ ನನ್ ಮನ್ಸಲ್ಲಿ ಏನಿದೆ ಅಂತ ನಾನೇ ಹೇಳ್ತೀನಿ ಕೇಳು. ಐ ಲವ್ ಯು. ಐ ಲವ್ ಯು ಟು. ಯಾಕೆ? ಒಂದು ದೊಡ್ಡ ಕಥೆನೇ ಇದೆ. ತನ್ನ ಸಿಗೋಕೆ 3 ವರ್ಷ ಹಿಂದೆ ನಡೆದಿದ್ದು. ಬದುಕಕ್ಕಾದ್ರೆ ಬದುಕು. ನಿಮ್ಮನ್ನು ತುಂಬಾ ಹೆಚ್ಕೊಂಡಿದ್ಲು. ಮನಸ್ಸಕ್ಕೆ ನಿಮ್ ಕೈಗೆ ನೋ. ಎಷ್ಟು ಚಿಕ್ಕ ಪದಗಳು ಸರಿಯಾಗಿ ಬಳಸದೇ ಇದ್ರೆ ಎಷ್ಟು ಡೇಂಜರಸ್. ನನಗೀಗ ಅರ್ಥ ಆಗ್ತಾ ಇದೆ, ನನ್ನ ಕಥೆಯಲ್ಲಿ ಬರೀ ಕ್ಲೈಮ್ಯಾಕ್ಸ್ ಇತ್ತು, ಸ್ಟೋರಿನೇ ಇರಲಿಲ್ಲ ಅಂತ. ಯಾರು ಜಾಸ್ತಿ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೋ ಅವರೇ ಎಲ್ಲ ತುಂಬಾ ಆಳದಲ್ಲಿ ಪ್ರೀತಿ ಮಾತ್ರ ಹುಡ್ಕೊಂಡು ಹೋಗ್ತಾ ಇರ್ತಾರೆ.